ಹಾಯ್ ಎಲ್ಲ ಕೆ ಸಿ ಟಿ ಸ್ಟೂಡೆಂಟ್ಸ್ಗಳಿಗೆ ಬಿಗ್ ಅಪ್ಡೇಟ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಕೆ ಸಿ ಇ ಟಿ 2026 ಎಕ್ಸಾಮಿನೇಷನ್ದು ಡೇಟ್ ಅನೌನ್ಸ್ ಮಾಡಿದ್ದಾರೆ ಕೆ ಎಯಿಂದ. ಇದೇ ಲಾಸ್ಟ್ ಡೇಟ್ ಅಂತ ಹೇಳುತ್ತೆ. ನಿಮಗೆ ಜಾನ್ನಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಓಪನ್ ಆಗುತ್ತೆ. ಓಕೆನಾ, ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಲೈವ್ ಪ್ರೂಫ್ ತೋರಿಸ್ತಿದ್ದೀನಿ. ಕೆ ಸಿ ಟಿ 2026 23rd ಆ್ಯಂಡ್ 24th ಏಪ್ರಿಲ್ನಿಂದ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. ನೋಡೋಣ ಬನ್ನಿ. 23rd ನಿಮಗೆ ಗುರುವಾರ ಬೀಳುತ್ತೆ, ಅಂದರೆ ಥರ್ಸ್ಡೇ ಬೀಳುತ್ತೆ. ಅವತ್ತು ನಿಮಗೆ 2 ಸಬ್ಜೆಕ್ಟ್ಸ್ ಇರುತ್ತೆ. ಯಾವುದು ಅಂದರೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಇರುತ್ತೆ. ಮತ್ತು 24th ಫ್ರೈಡೇ 2 ಸಬ್ಜೆಕ್ಟ್ಸ್ ಇರುತ್ತೆ, ಮ್ಯಾಥಮ್ಯಾಟಿಕ್ಸ್ ಮತ್ತು ಬಯಾಲಜಿ ಇರುತ್ತೆ. ನೆಕ್ಸ್ಟ್ ಎಚ್ ಕೆ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ, ಹೈದರಾಬಾದ್ ಕರ್ನಾಟಕ ಹೊರನಾಡಿನವರು, ಬೇರೆ ಸ್ಟೇಟಿಂದ ಇಲ್ಲಿ ಕೆ ಸಿ ಇ ಟಿ ಬರ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ, ಮತ್ತು ಬಾರ್ಡರ್ ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಯಾರ್ಯಾರು ಅಂತ ಹಾಕಿದ್ದಾರೆ, ಬೆಂಗಳೂರು, ಬೆಳಗಾವಿ, ವಿಜಯಪುರ ಮತ್ತು ಮಂಗಳೂರು ಜಿಲ್ಲೆಗಳು. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಕನ್ನಡ ಕ್ವಶನ್ ಪೇಪರ್ ಇರುತ್ತೆ. ಅದು 22ಗಿರುತ್ತೆ, ಏಪ್ರಿಲ್ 22 ಅಂತ ಹೇಳಿದ್ರೆ. ನಿಮ್ಮ ಕೆ ಸಿ ಇ ಟಿ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗೋ ಮುಂಚೆ, ಅಂದರೆ ಒಂದು ದಿನ ಮುಂಚೆನೇ ಇರುತ್ತೆ. ನೀವು ಅದನ್ನು ಕಂಪಲ್ಸರಿ ಅಟೆಂಡ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ನಿಮಗೆ ಒಂದು ಮಿನಿಮಮ್ ಸ್ಕೋರ್ ಅಂತ ಇಟ್ಟಿರ್ತಾರೆ. ಅದಾಗಿದ್ದರೆ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕಾಗುತ್ತೆ. ನೀವು ಅಟೆಂಡ್ ಮಾಡಲೇಬೇಕಾಗಿರುತ್ತೆ. ಮತ್ತು ನೀಟ್ ವಿದ್ಯಾರ್ಥಿಗಳಿಗೂ ಅಷ್ಟೇ, ನೀವು ನೀಟ್ ಎಕ್ಸಾಮಿನೇಷನ್ ಬರೀಬೇಕು ಅಂದರೆ ಕೆ ಸಿ ಇ ಟಿ ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕಲೇಬೇಕಾಗಿರುತ್ತೆ. ಓಕೆನಾ, ಯಾಕಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಒಂದಷ್ಟು ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ತೊಗೋಬೇಕು ಅಂತ ಹೇಳಿದ್ರೆ ನೀವಲ್ಲಿ ಅಪ್ಲಿಕೇಶನ್ಸ್ ಹಾಕಲೇಬೇಕಾಗಿರುತ್ತೆ, ಕಂಪಲ್ಸರಿ ಇರುತ್ತೆ. ಇದನ್ನು ಮಾತ್ರ ಮರಿಬೇಡಿ. ಓಕೆನಾ, ಈಗ ಕೆ ಸಿ ಇ ಟಿ ವಿದ್ಯಾರ್ಥಿಗಳೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ. ನೀವು ಬರೀ ಕಡಿಮೆ ಸಮಯ ಇಳಿದಿದೆ, ನಿಮಗೆ 3 months ಅಷ್ಟೇ ಸಿಗೋದು. ಅದರಲ್ಲೂ ಬೋರ್ಡ್ ಪ್ರಿಪ್ರೇಷನ್ಸ್ ಇವೆಲ್ಲ ಸಖತ್ ಬರ್ಡನ್ ಆಗುತ್ತೆ. ಅದಕ್ಕೋಸ್ಕರ ನೀವು ಫಸ್ಟು ಬೋರ್ಡ್ಗೆ ಕಂಪ್ಲೀಟಾಗಿ ಫೋಕಸ್ ಮಾಡಿ. ನೀವು ಟೆಕ್ಸ್ಟ್ ಬುಕ್ನ ಕ್ಲಿಯರ್ ಕಟ್ಟಾಗಿ ಓದಬೇಕಾಗುತ್ತೆ, ಪಾಯಿಂಟ್ಸ್ ಓದಬೇಕಾಗಿರುತ್ತೆ. ನೀವೇ ಓನಾಗಿ ಕ್ವಶನ್ ಮಾಡಿದ್ರೆ ಮಾತ್ರ ನೀವು ಕೆ ಸಿ ಇ ಟಿಲಿ ಗುಡ್ ಮಾರ್ಕ್ಸ್ ತೊಗೊಳೋದಕ್ಕೆ ಆಗೋದು. ಓಕೆನಾ ಸ್ಟೂಡೆಂಟ್ಸ್, ಫಸ್ಟು ಬೋರ್ಡಲ್ಲಿ ಕಂಪ್ಲೀಟಾಗಿ ಹೈ ಸ್ಕೋರ್ ಮಾಡಿ. ಎಷ್ಟಪ್ಪ ಅಂತ ಹೇಳಿದ್ರೆ 550 ಎಬೋವ್ ಮಾಡಿದ್ರೆ ನಿಮಗೆ ಬಹಳ ಯೂಸ್ಫುಲ್ಲಾಗಿರುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಕೆ ಸಿ ಇ ಟಿ ಟೋಟಲ್ 180 ಮಾರ್ಕ್ಸ್ ಇರುತ್ತಲ್ವ, ಆ 180 ಮಾರ್ಕ್ಸ್ಗೆ ನೀವು 120 ಎಬೋವ್ ಮಾಡಿದ್ರೂ ಕೂಡ 10,000 ಬಿಲೋ ರ್ಯಾಂಕಿಂಗ್ ಬರ್ಬೋದು. ಓಕೆನಾ, ಒಂದೊಂದು ಮಾರ್ಕ್ಸೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಮಾತ್ರ ಮಿಸ್ ಮಾಡಬೇಡಿ. ಅದಕ್ಕೋಸ್ಕರ ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗಿರುತ್ತೆ ಮೇಯ್ನ್ ಎಕ್ಸಾಮಿನೇಷನಲ್ಲಿ. ಮತ್ತು ಕೆ ಸಿ ಟಿ 2026 ಎಕ್ಸಾಮಿನೇಷನ್ ನಿಮಗೆ ಲೈಫ್ನ ಟರ್ನಿಂಗ್ ಪಾಯಿಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಆವಾಗಲೇ ನಾವು ಯಾವ ಫೀಲ್ಡ್ಗೆ ಹೋಗಬೇಕು, ಯಾವುದನ್ನು ಚೂಸ್ ಮಾಡಬೇಕು ಅನ್ನೋದು ಸ್ಟಾರ್ಟ್ ಆಗೋದು. ಅದ್ರ ಮೇಲೇ ನಮ್ಮ ಕೆರಿಯರ್ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಸ್ಟೂಡೆಂಟ್ಸ್, ನೀವು ಯಾವುದೇ ರೀತಿ ನೆಗ್ಲಿಜೆನ್ಸಿ ಮಾಡದೆ ಫೋಕಸ್ ಮಾಡಿ ಓದಿ. ಯಾಕಂದರೆ ಟಫ್ ಪೇಪರ್ಸ್ ಕೊಡ್ತಾರೆ. ಎಂತಕ್ಕೆ ಅಂತ ನೀವು ಕೇಳ್ಬೋದು, ಕಾಂಪಿಟೀಷನ್ ಜಾಸ್ತಿ ಆಗಿದೆ. ಪ್ರತಿ ಇಯರೂ ಕೂಡ 50,000 ಮತ್ತು 40,000 ಸ್ಟೂಡೆಂಟ್ಸ್ಗಳು ಜಾಸ್ತಿ ಆಗಿದ್ದಾರೆ. ಅದಕ್ಕೋಸ್ಕರ ನೀವು ಫೋಕಸ್ ಮಾಡಬೇಕಾಗಿರುತ್ತೆ. ಓಕೆನಾ, ಇದಷ್ಟೇ ಅಲ್ಲದೆ ಬೇರೆ ಎಕ್ಸಾಮಿನೇಷನ್ ಡೇಟ್ಸ್ಗಳನ್ನೂ ಬಿಟ್ಟಿದ್ದಾರೆ. ನೀವು ಆಲ್ರೆಡಿ ಈಗ ನೋಡಿದ್ರಲ್ಲ, ಎಲ್ಲ ಎಕ್ಸಾಮಿನೇಷನ್ದು ಬಿಟ್ಟಿದ್ದಾರೆ. ಬಟ್ ನೀವು ಈ ಕೆ ಸಿ ಇ ಟಿ 2026 ಬಗ್ಗೆ ಯೋಚನೆ ಮಾಡಿ. ಇನ್ನು ಕಡಿಮೆ ಸಮಯ ಇದೆ. ಬಿ ಪ್ರಿಪೇರ್ ಆಲ್ ದ ಕೆ ಸಿ ಇ ಟಿ ಸ್ಟೂಡೆಂಟ್ಸ್. ಓಕೆ, ಥ್ಯಾಂಕ್ ಯು ಆಲ್.